ಹೊಸಕೋಟೆಯಲ್ಲಿ ಯಾಗದ ಕುದುರೆಯಂತಾದ ಶಾಸಕ ಶರತ್ ಬಚ್ಚೇಗೌಡ ಎಂಟಿಬಿ ಜೊತೆಗೆ ಈಗ ಹೋಗಿದ್ದು ಬಿಜೆಪಿಗೆ ಹೋಗಿದ್ದು ಈಗ ಇವ್ರಿಗೆ ಪ್ಲಸ್ ಆಯ್ತಾ? ಇನ್ನು ಹೊಸಕೋಟೆಯಲ್ಲಿ ಯಾಗದ ಕುದುರೆಯಂತಾದ ಶಾಸಕ ಶರತ್ ಬಚ್ಚೇಗೌಡ ಎಂಟಿಬಿ ಬಿಜೆಪಿಗೆ ಹೋಗಿದ್ದು ಶರತ್ ಬಚ್ಚೇಗೌಡ ಅವರಿಗೆ ವರ ಆಯ್ತಾ? ಶತ್ರು ಹೋದ ಹಾದಿಯೇ ಶರತ್ ಬಚ್ಚೇಗೌಡ ಅವರಿಗೆ ಹೂವಿನ ಹಾದಿ ಆಯ್ತಾ? ಶರತ್ ಬಚ್ಚೇಗೌಡ ರಾಹುಲ್ ಗಾಂಧಿ ಫೇವರೇಟ್ ಆಗಿದ್ದು ಹೇಗೆ? ಅತಿ ಕಡಿಮೆ ಸಮಯದಲ್ಲೇ ದಿಲ್ಲಿ ನಾಯಕರ ಮನಗೆದ್ದ ಆ ಗುಟ್ಟಿನಾಗಾದ್ರೆ ಭಾಷಾ ಪಾಂಡಿತ್ಯವೇ ಮಂತ್ರಿ ಪಟ್ಟಕ್ಕೆ ಏಣಿ ಆಯ್ತಾ? ಇಂಗ್ಲಿಷ್ ಕನ್ನಡದ ಹಿಡಿತವೇ ಈಗ ಪವರ್ ತಂದು ಕೊಡ್ತಾ ಶರತ್ ಬಚ್ಚೇಗೌಡ ಅವರಿಗೆ? ಹೊಸಕೋಟೆಯಲ್ಲಿ ಎಂಟಿಬಿ ಯುಗ ಮುಗಿತಾ ಹಾಗಾದ್ರೆ? ಹೊಸಕೋಟೆಯಲ್ಲಿ ಯಾಗದ ಕುದುರೆಯಂತಾದ ಶಾಸಕ ಶರತ್ ಬಚ್ಚೇಗೌಡ ಎಂಟಿಬಿ ಬಿಜೆಪಿಗೆ ಹೋಗಿದ್ದೀಗ ಶರತ್ ಬಚ್ಚೇಗೌಡ ಅವರಿಗೆ ಒಂದು ರೀತಿಯಲ್ಲಿ ವರದಾನ ಆಗಿದೆ. ಯಾವಾಗ ಎಂಟಿಬಿ ನಾಗರಾಜ್ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರಿದ್ರು, ಆಗ ಹೊಸಕೋಟೆ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಶೂನ್ಯ ಸೃಷ್ಟಿಯಾಗುತ್ತೆ. ಆ ಶೂನ್ಯವನ್ನ ತುಂಬಲು ಕಾಂಗ್ರೆಸ್ಗೆ ಅನಿವಾರ್ಯವಾಗಿ ಬೇಕಾಗಿದ್ದು ಒಬ್ಬ ಬಲಿಷ್ಠ ನಾಯಕ. ಹಾಗಾಗಿ ಈಗ ಶರತ್ ಬಚ್ಚೇಗೌಡ ಅವರು ಅದನ್ನ ಬಹಳ ಚೆನ್ನಾಗಿ ಉಪಯೋಗವನ್ನ ಮಾಡ್ಕೊಳ್ತಾರೆ. ಇನ್ನು ಎಂಟಿಬಿ ಬಿಟ್ಟು ಹೋದ ಕೋಟೆಯನ್ನ ಶರತ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಶತ್ರು ಸಿದ್ಧ ಮಾಡಿದ ವೇದಿಕೆಯನ್ನೇ ಶರತ್ ತಮ್ಮ ಏಳಿಗೆಗೆ ಬಳಸಿಕೊಂಡಿದ್ದಾರೆ. ಎಂಟಿಬಿ ನಾಗರಾಜ್ ಬಿಜೆಪಿ ಸೇರಿದ ಶರತ್ ಪಾಲಿಗೆ ಬಂಪರ್ ಲಾಟ್ರಿ. ಬಚ್ಚೇಗೌಡರ ಕುಟುಂಬವನ್ನೇ ಸೋಲಿಸಿದ್ದ ಎಂಟಿಬಿಗೆ ಕಾಂಗ್ರೆಸ್ನಿಂದ ತಿರುಗೇಟು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮನಗೆದ್ದ ಹೊಸಕೋಟೆ ಶಾಸಕ. ರಾಜ್ಯದ ಯಾವುದೇ ಮೂಲೆಯಲ್ಲೂ ರಾಹುಲ್ ಭಾಷಣದ ಅನುವಾದಕ್ಕೆ ಶರತ್ ಫಿಕ್ಸ್. ಕ್ಷೇತ್ರದಲ್ಲಿ ಎಂಟಿಬಿ ನಿರ್ಲಕ್ಷ್ಯದಿಂದ ಶರತ್ ಬಚ್ಚೇಗೌಡ ಅವರಿಗೆ ಜನಬೆಂಬಲ ಹೆಚ್ಚಾಗಿದೆ. ಕಾಂಗ್ರೆಸ್ ಸೇರಿದ ಮೊದಲ ಅವಧಿಯಲ್ಲೇ ಈಗ ಈ ರೀತಿಯ ಒಂದು ಹೈಕಮಾಂಡ್ನ ಒಲವು ಬಹಳ ಒಂದು ಪ್ರೌಡ್ ಮೂಮೆಂಟ್ ಅವ್ರಿಗೆ. ಯಾಕೆಂತಂದ್ರೆ ಇಷ್ಟು ಈಸಿಯಾಗಿ ಹೈಕಮಾಂಡ್ ಅವರ ಕಡೆ ಒಲವು ತೋರಿಸುತ್ತೆ ಅಥವಾ ಹೈಕಮಾಂಡ್ ದೃಷ್ಟಿ ಅವರ ಮೇಲೆ ಬೀರುತ್ತೆ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾದಂತಹ ರೀಸನ್ ಏನು ಅಂತ ಅಂದ್ರೆ ಅವರಿಗಿದ್ದಂತಹ ಒಂದು ಭಾಷಾ ಪಾಂಡಿತ್ಯ, ಜೊತೆಗೆ ಭಾಷೆಯ ಮೇಲೆ ಅವರಿಗಿದ್ದಂತಹ ಹಿಡಿತ. ಮುಖ್ಯವಾಗಿ ಈಗ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಕನ್ನಡ ಮಾತನಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆ ಒಂದು ಕನ್ನಡವನ್ನ ಅನುವಾದ ಮಾಡಬೇಕಾಗತ್ತೆ. ಅವರು ಮಾತನಾಡುವಂತಹ ಲ್ಯಾಂಗ್ವೇಜ್ ಇಂದ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಥವಾ ಇಂಗ್ಲಿಷ್ಗೆ ಅನುವಾದವನ್ನ ಮಾಡಬೇಕಾಗತ್ತೆ. ಅವ್ರು ಏನಾದ್ರು ಹಿಂದಿಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ರೀಚ್ ಆಗಬೇಕು. ನಮ್ಮ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖವಾದದ್ದು ಕನ್ನಡ ಭಾಷೆ ಎಷ್ಟು ಅವರು ಬಳಕೆ ಮಾಡ್ತಾರೋ ಅಷ್ಟು ಜನರಿಗೆ ರೀಚ್ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಏನಾದ್ರೂ ಹೈಕಮಾಂಡ್ಗೆ ಹತ್ರ ಆದ್ರ ಹಿರಿಯ ಪತ್ರಕರ್ತರಾದಂತಹ ನಾಜೀರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ಸರ್, ಈಗ ಹೊಸಕೋಟೆ ಅಂತಂದ್ರೆ ಮೊದಲು ಎಂಟಿಬಿ ಅಂತ ಹೇಳೋರು ಅಷ್ಟರ ಮಟ್ಟಿಗೆ ಅವರ ಹಿಡಿತಾ ಇತ್ತು ಆ ಒಂದು ಕ್ಷೇತ್ರದಲ್ಲಿ. ಆದ್ರೆ ಈಗ ಶರತ್ ಬಚ್ಚೇಗೌಡ ಅವ್ರಿಗೂ ಎಂಟಿಬಿ ಅವ್ರಿಗೆ ಮೊದಲಿಂದಲೂ ಸ್ವಲ್ಪ ಅಷ್ಟಕ್ಕಷ್ಟೇ, ಆದ್ರೆ ಅವರ ದಾರಿಯಲ್ಲೇ ಈಗ ಶರತ್ ಬಚ್ಚೇಗೌಡ ಅವ್ರು ಹೋಗ್ತಾ ಇದ್ದಾರಾ ಅಂತ ನೀವು ಇದನ್ನ ಯಾವ ರೀತಿ ಅನಾಲಿಸ್ ಮಾಡ್ತೀರಾ ಸರ್? ಈಗ ಶರತ್ ಬಚ್ಚೇಗೌಡ ಮೂಲತಃ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬೆಳೆದಂತಹ ಕುಟುಂಬದಿಂದ ಬಂದವರು. ಕಾಂಗ್ರೆಸ್ಗೂ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ರ ಅಪ್ಪ ಮತ್ತೆ ಅವ್ರ ತಾತ ಅವರು ಎಲ್ಲರೂ ಕಾಂಗ್ರೆಸ್ಸೇತರ ಪಕ್ಷಗಳಿಂದಾನೇ ಆಯ್ಕೆಯಾಗಿ ಬರ್ತಾ ಇದ್ರು. ಅದೇ ರೀತಿ ಶರತ್ ಬಚ್ಚೇಗೌಡ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ರಾಜಕೀಯದಿಂದ ಬಹಳ ದೂರ ಅಂತರವನ್ನ ಕಾಯ್ದುಕೊಂಡಿದ್ರು. ಅವರ ತಂದೆಗೆ ಯಾವುದೇ ರೀತಿ ಬೆನ್ನೆಲುಬಾಗಿ ನಿಂತಿರ್ಲಿಲ್ಲ. ಅವರು ವಿದೇಶದಲ್ಲಿ ವ್ಯಾಪಾರ ಮಾಡ್ಕೊಂಡು ವಿದೇಶದಲ್ಲಿ ವ್ಯಾಸಂಗ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಂಥವ್ರು. ಹಠಾತ್ ಆಗಿ ಎಂಟಿಬಿ ನಾಗರಾಜ್ ಅವರು ಹೊಸಕೋಟೆಗೆ ಎಂಟ್ರಿ ಕೊಟ್ಟ ನಂತರ ಸಂಸದರಾದಂತಹ ಮಾಜಿ ಸಚಿವರು ಆದಂತಹ ಬಚ್ಚೇಗೌಡರಿಗೆ ಒಂದು ಹೆಚ್ಚಿನ ಒಂದು ಏನು ಶತ್ರುವಾಗಿ ಬೆಳ್ಕೊಂಡ್ರು. ಅಂತಹ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಬಚ್ಚೇಗೌಡರ ಅವರ ವಾರಸತ್ವದ ಹೆಸರಲ್ಲಿ ಅಲ್ಲಿನ ರಾಜಕೀಯ ಮುಖಂಡರು ಶರತ್ ಬಚ್ಚೇಗೌಡರನ್ನ ಹೋಗಿ ಬೇಡ್ಕೊಂಡು ಅವರು ನೀವು ಬರ್ಲೇಬೇಕು ಅಂತ ಅವ್ರನ್ನ ರಾಜಕೀಯಕ್ಕೆ ಕರೆತಂದ ಮೇಲೆ ಕಾಂಗ್ರೆಸ್ ಅಲ್ಲಿ ಇದ್ದಂತಹ ಎಂಟಿಬಿ ನಾಗರಾಜು ಎಂಟಿಬಿ ನಾಗರಾಜ್ ಅವರು 2 ಸಲ ಶರತ್ ಬಚ್ಚೇಗೌಡ ಹಾಗೂ ಬಚ್ಚೇಗೌಡರನ್ನ ಸೋಲ್ಸಿದ್ರು. ಇಂತಹ ಸಂದರ್ಭದಲ್ಲಿ ಅವ್ರು ರಾಜಕೀಯದಿಂದಾನೇ ದೂರ ಉಳ್ಕೋಬೇಕು ಅನ್ನೋಂತಹ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಎಂಟಿಬಿ ನಾಗರಾಜ್ ಅವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಹೋಗ್ಬೇಕಾಯ್ತು. ಆಗ
ಅವರಿಗೆ ನಿಜವಾಗ್ಲೂ ಅದೃಷ್ಟ ಕುಲಾಯಿಸ್ತು ಅಂತ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ಅವರು ಪಕ್ಷೇತರರಾಗಿ ನಿಂತು ಸ್ವಾಭಿಮಾನಿ ಹೆಸರಲ್ಲಿ ಅವರು ಶಾಸಕರಾಗ್ತಾರೆ. ಶಾಸಕರಾದ ನಂತರ ಅವ್ರಿಗಿದ್ದ ಒಂದು ವಿದ್ಯಾಭ್ಯಾಸ, ಅವ್ರಿಗಿದ್ದ ನಾಲೆಡ್ಜ್ ಇಂದ ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹಳ ಎತ್ತರಕ್ಕೆ ಬೆಳೆಯುವಂತಹ ಒಂದು ರೀತಿಯಲ್ಲಿ ಬೆಳ್ಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ನಿಂತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾದ್ಮೇಲೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಅವ್ರು ಇರ್ಬೋದು, ಮತ್ತೆ ರಾಹುಲ್ ಗಾಂಧಿ ಅವರ ಸಂಪರ್ಕನೂ ಅವ್ರಿಗೆ ಸಿಗ್ತದೆ. ಕರ್ನಾಟಕದಲ್ಲಿ ಈಗ ರಾಹುಲ್ ಗಾಂಧಿ ಅವ್ರು ಬಂದ್ರೆ ಮೊದಲು ಶಾಸಕ ಶರತ್ ಬಚ್ಚೇಗೌಡ್ರನ್ನೇ ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಹಿಂದಿಯನ್ನ ಯಥಾವತ್ತಾಗಿ ಜನರಿಗೆ ರೀಚ್ ಮಾಡುವಂತಹ ಕನ್ನಡ ಪಾಂಡಿತ್ಯವನ್ನ ಹೊಂದಿರುವಂತಹ ಶರತ್ ಬಚ್ಚೇಗೌಡ್ರು ರಾಹುಲ್ ಗಾಂಧಿ ಅವರಿಗೆ ಅಚ್ಚುಮೆಚ್ಚಾಗಿದ್ದಾರೆ ಅಂತ ಈಗ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಸಾಹಿತ್ಯ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಈಗ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ರು, ಅವರಿಗೆ ಕಿಯೋನಿಕ್ಸ್ ಅಧ್ಯಕ್ಷರು ಮಾಡಿದ್ರು. ಅಷ್ಟೇ ಅಲ್ಲ, ಸಚಿವರು ಆಗ್ತಾರೆ ಅನ್ನುವಂತಹ ಮಾಹಿತಿ ಈಗ ಎಲ್ಲೆಡೆ ಓಡಾಡ್ತಾ ಇದೆ ಸಾಹಿತ್ಯ. ಓಕೆ ಸರ್, ಈಗ ರಾಜಕೀಯ ಭವಿಷ್ಯ ರೂಪಿಸ್ಕೊಳ್ಬೇಕು ಯಾವುದೇ ಒಂದು ಪಕ್ಷದಲ್ಲಿ ಅಂದ್ರೂ ಕೂಡ ಹೈಕಮಾಂಡ್ ಒಲವಿರಬೇಕು. ಆಲ್ರೆಡಿ ಈಗ ಹೈಕಮಾಂಡ್ ಮನಸ್ಸನ್ನ ಒಂದು ಕಡೆ ಶರತ್ ಬಚ್ಚೇಗೌಡ ಅವರು ಗೆದ್ದಿದ್ದಾರೆ. ಹಾಗಾಗಿ ಅವರ ರಾಜಕೀಯ ಭವಿಷ್ಯ ಯಾವ ರೀತಿ ಇರಬಹುದು, ಇದನ್ನ ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ ಸರ್? ನೋಡಿ, ಮೂಲತಃ ಶರತ್ ಬಚ್ಚೇಗೌಡರು ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬೆಳೆದು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರಪ್ಪ ಬಚ್ಚೇಗೌಡರು ಹಲವಾರು ಹುದ್ದೆಗಳನ್ನ ರಾಜ್ಯ ಸರ್ಕಾರದಲ್ಲಿ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ಹಿರಿಯ ರಾಜಕೀಯ ಕಾಂಗ್ರೆಸ್ ಪಕ್ಷಕ್ಕೆ ಹೊಸದಾಗಿ ವಲಸೆ ಬಂದಂತಹ ಸಿದ್ದರಾಮಯ್ಯ ಅವರು ಇರ್ಬೋದು ಅಥವಾ JDS ಇಂದ ಯಾರ್ಯಾರು ಬಂದ್ರು ಎಲ್ಲರ ಸಂಪರ್ಕ ಬಹಳ ಆತ್ಮೀಯವಾಗಿರೋದ್ರಿಂದ ಅವರಿಗೆ ರಾಜಕೀಯ ಭವಿಷ್ಯ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಇರುವಂತಹ ಈ ಹೊಸ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ಆಸೆಯಲ್ಲೂ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಈಗ ರಾಜಕೀಯ ವಿರೋಧಿಗಳೇ ಇಲ್ಲದೆ ಇರುವ ರೀತಿಯಲ್ಲಿ ಆಗಿದೆ. MTB ನಾಗರಾಜ್ ಅವರು ಇತ್ತೀಚೆಗೆ ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ, ಅವರು ಬೇರೆ ಕ್ಷೇತ್ರ ನೋಡ್ಕೊಳ್ತಾರ ಅನ್ನುವಂತಹ ಒಂದು ಮಾತು ಹೊಸಕೋಟೆಯಲ್ಲಿ ಓಡಾಡ್ತಾ ಇದೆ. ಅವರ ಮಗನೂ ಸಹ ಹೆಚ್ಚಿನ ರಾಜಕೀಯದ ಒಲವು ಇಲ್ಲದೆ ಇರೋದ್ರಿಂದ ಶರತ್ ಬಚ್ಚೇಗೌಡರಿಗೆ ಯಾವುದೇ ಎದುರೇ ಇಲ್ಲ, ರಾಜಕೀಯ ವೈರಿನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈಗ ಹೊಸಕೋಟೆಯಲ್ಲಿ ಬಿಂಬಿತವಾಗಿದೆ. MTB ನಾಗರಾಜ್ ಅವರ ಬೆಂಬಲಿಗರು ಯಾರ್ಯಾರಿದ್ದಾರೋ ಎಲ್ಲರೂ ತಟಸ್ಥವಾಗಿದ್ದಾರೆ. ಅವರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರ ಅನ್ನುವಂತ ರೀತಿಯಲ್ಲಿ ಆ ಕ್ಷೇತ್ರದ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಸಾಹಿತ್ಯ. ಓಕೆ ಸರ್, ಇಲ್ಲಿ ಈಗ ಶರತ್ ಬಚ್ಚೇಗೌಡ ಅವರಿಗೆ ಅದೃಷ್ಟ ಮತ್ತೆ ಅರ್ಹತೆ ಎರಡೂ ಕೂಡ ಇಲ್ಲಿ ವರ್ಕೌಟ್ ಆಯ್ತಾ ಅಂತ? ಅವರು 100% ನೋಡಿ, ರಾಜಕೀಯ ಬರೀ ಮೊದಲಿನ ಕಾಲದಲ್ಲಿ ರಿಯಲ್ ಎಸ್ಟೇಟ್ ಹಣವಂತರು ಮಾತ್ರ ರಾಜಕೀಯ ಮಾಡಬಹುದಾಗಿತ್ತು. ಈಗ ವಿದ್ಯಾಭ್ಯಾಸದ ಅಗತ್ಯನೂ ಇದೆ. ಇವರು ವಿದ್ಯಾಭ್ಯಾಸದಲ್ಲಿ ಇಂಜಿನಿಯರ್ ಆಗಿರೋದ್ರಿಂದ, ಅದರಲ್ಲೂ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿರೋದ್ರಿಂದ ಇವ್ರಿಗೆ ಹಲವಾರು ರೀತಿಯ ಒಂದು ನಾಲೆಡ್ಜ್ ಇದೆ. ಅವರು ಸಾಫ್ಟ್ವೇರ್ ಅಲ್ಲಿ ಇರ್ಬೋದು ಅಥವಾ ಖಾಸಗಿ ಕಂಪನಿಗಳನ್ನ ಆರಂಭಿಸಿದ್ದಾರೆ. ಈಗ ಅವ್ರು ಹೊಸಕೋಟೆಗೂ ಈಗ ಹಲವಾರು ರೀತಿಯ ಯೋಜನೆಗಳು ತರ್ತಾ ಇದ್ದಾರೆ. ಮೆಟ್ರೋನ ಎಕ್ಸ್ಪೆನ್ಷನ್ ಮಾಡಿಸ್ತಾ ಇದ್ದಾರೆ. ಹೂವಿನ ವ್ಯಾಪಾರಕ್ಕೆ ಒಂದು ಸಂತೆನ ಮಾರ್ಕೆಟ್ ನ ಆರಂಭ ಮಾಡ್ತಾ ಇದ್ದಾರೆ. ಮತ್ತೆ ಹೊಸಕೋಟೆಗೆ ಎಲ್ಲಾ ರೀತಿಯ ಏನೇನ್ ಬೇಕಿದೆ, APMC ಮಾರ್ಕೆಟ್ ಇಂದ ಹಿಡಿದು ಎಲ್ಲಾ ಬೆಳವಣಿಗೆಗೆ ಏನೇನ್ ಬೇಕೋ ಆಧುನಿಕ ರೀತಿಯಲ್ಲಿ ಬೆಂಗಳೂರಿಗೆ ಸರಿಸಮನಾಗಿ ಹೊಸಕೋಟೆಯನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಅವರು ಹಲವಾರು ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಬೇರೆ ಯುವ ಶಾಸಕರನ್ನ ನೋಡಿದ್ರೆ ಎಲ್ಲೂ ಕಾಣಿಸಲ್ಲ. ಅಂತ ಸಂದರ್ಭದಲ್ಲಿ ಪ್ರತಿ ಸೆಷನ್ ಅಲ್ಲೂ ಇವ್ರದ್ದು ಯಾವ್ದಾದ್ರು ಒಂದು ರೀತಿಯ ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ ವಿಚಾರದಲ್ಲಿ ಇವರ ಒಂದು ಮಾಹಿತಿ ಇರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇನ್ನು ಸದ್ಯಕ್ಕೆ ಹೊಸಕೋಟೆಯಲ್ಲಿ ಈಗ ಶಾಸಕ ಶರತ್ ಬಚ್ಚೇಗೌಡ ಅವರು ಒಂದು ರೀತಿಯ ಯಾಗದ ಕುದುರೆಯಾಗಿದ್ದಾರೆ. ಯಾಕೆಂತಂದ್ರೆ ನಾಗಾಲೋಟದಲ್ಲಿ ಓಡ್ತಾ ಇದ್ದಾರೆ, ಅವರನ್ನ ಹಿಡಿದು ನಿಲ್ಲಿಸುವಂಥವ್ರು ಯಾರೂ ಇಲ್ಲ. ಒಂದು ಕಡೆ ಜನಸೇವೆಯನ್ನ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಶತ್ರು ಏನು ಹಾದಿಯನ್ನ ಹಾಕೊಟ್ಟಿದ್ರು ಅಂದ್ರೆ MTB ಅವರು ಯಾವ ಹಾದಿಯಲ್ಲಿ ಹೋದ್ರು ಅದೇ ಹಾದಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಂದಂತಹ ಸ್ವಲ್ಪ ಸಮಯದಲ್ಲೇ ಈಗ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಹತ್ರ ಆಗಿದ್ದಾರೆ. ಎಲ್ಲೇ ಬರಲಿ ರಾಹುಲ್ ಗಾಂಧಿ ಅವರು ರಾಜ್ಯದ ಯಾವುದೇ ಮೂಲೆಗೆ ಬಂದರೂ ಕೂಡ ಮೊದಲು ಅವ್ರು ಕೇಳೋದು ಶರತ್ ಬಚ್ಚೇಗೌಡ್ರನ್ನ ಕರೆಸಿ ಅಂತ. ಯಾಕೆಂತಂದ್ರೆ ಈಗ ಭಾಷಾ ಪಾಂಡಿತ್ಯ ಅವರಿಗೆ ಅಷ್ಟರ ಮಟ್ಟದಲ್ಲಿದೆ. ಈಗ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನಿರರ್ಗಳವಾಗಿ ಹಿಂದಿ ಮಾತನಾಡ್ತಾರೆ ರಾಹುಲ್ ಗಾಂಧಿ ಅವರು. ಅವರ ಹೇಳುವ ರೀತಿ ಆಗಿರ್ಬೋದು, ಅವರಿಗೆ ಪರಿಚಯ ಮಾಡುವಂತ ಕೆಲವೊಂದಿಷ್ಟು ಯೋಜನೆಗಳನ್ನ ಜನರಿಗೆ ರೀಚ್ ಮಾಡಿಸ್ಬೇಕು ಅಂತಂದ್ರೆ ಅದನ್ನ ಕನ್ನಡಕ್ಕೆ ಈಸಿಯಾಗಿ ಅನುವಾದ ಮಾಡುವಂತವ್ರು ಬೇಕು. ಹಾಗಾಗಿ ಈಗ ಹೈಕಮಾಂಡ್ ಜೊತೆಯೂ ಕೂಡ ಉತ್ತಮ ನಂಟನ್ನ ಹೊಂದಿದ್ದಾರೆ ಶರತ್ ಬಚ್ಚೇಗೌಡ ಅವರು.